ರಾಜಕಾರಣದಲ್ಲಿ ಮುಗಿಯದ ಬಂಧನ ಬಡಿದಾಟ ಮತ್ತೆ ಮುಂದುವರೆದಿದೆ. ಕಾಂಗ್ರೆಸ್ ಸರ್ಕಾರದ ನಡೆಗೆ ಕೆಂಡವಾಗಿದ್ದಾರೆ ಕೇಸರಿ ಪಾಳಯದ ನಾಯಕರು. ಮತ್ತೆ ಸಿಟಿ ರವಿ ವಿಚಾರ ಪ್ರಸ್ತಾಪಿಸಿ ಮಾಜಿ ಸಿಎಂ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅವರ ಮಾನಸಿಕ ಹಿಂಸೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಾಜಕೀಯ ಜಟಾಪಟಿ ಶುರುವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮುಗಿಯದ ಬಂಧನದ ಬಡಿದಾಟ, ಇನ್ನು ಆರೋಪ ಪ್ರತ್ಯಾರೋಪಗಳು, ಈ ಒಂದು ವಾಗ್ವಾದ ಇನ್ನೂ ಸಹ ಮುಂದುವರೆದಿದೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಯೋಜನೆಗಳು, ಸಮಸ್ಯೆಗಳು ಸುದೀರ್ಘವಾಗಿ ಚರ್ಚೆಯಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಬಹಳ ಉತ್ತರ ಕನ್ನಡ ಜನ ನಿರೀಕ್ಷೆ ಮಾಡಿದ್ರು. ಕಾಟಾಚಾರಕ್ಕಾಗಿ ಈ ವಿಧಾನಸಭೆಯ ಅಧಿವೇಶನವನ್ನು ಸರ್ಕಾರ ನಡೆಸಿದಂತಿದೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಯೋಜನೆಗಳು, ಸಮಸ್ಯೆಗಳು ಸುದೀರ್ಘವಾಗಿ ಚರ್ಚೆಯಾಗಿ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಬಹಳ ಉತ್ತರ ಕನ್ನಡ ಜನ ನಿರೀಕ್ಷೆ ಮಾಡಿದ್ರು. ಕಾಟಾಚಾರಕ್ಕಾಗಿ ಈ ವಿಧಾನಸಭೆಯ ಅಧಿವೇಶನವನ್ನು ಸರ್ಕಾರ ನಡೆಸಿದಂತಿದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಾಕ್ ಸಮರಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ಈ ಪ್ರಕರಣ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗ್ತಾ ಇದೆ. ಸಿಟಿ ರವಿ ವಿಚಾರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ರೈತ ಸಮೂಹ ಇರುವಂತಹ ಪಂಚಮಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜಿಂದ ಪ್ರಾರಂಭವಾಗಿ ಸಿಟಿ ರವಿ ಅವರ ಸದನದಲ್ಲಿ ನಡೆದಂತಹ ಘಟನೆಗೆ ಪೊಲೀಸರು ತಮ್ಮ ವ್ಯಾಪ್ತಿಯನ್ನ ಮೀರಿ ಅವರನ್ನು ಬಂಧನ ಮಾಡಿ ಚಿತ್ರಹಿಂಸೆಯನ್ನು ಕೊಟ್ಟು ರಾತ್ರಿಯೆಲ್ಲ ಸುತ್ತಾಡಿಸಿರುವಂಥದ್ದು ಅಲ್ಲಿಗೆ ಎಂಡಾಯ್ತು. ಅಂದರೆ ಪೊಲೀಸರ ಲಾಠಿಯಿಂದ ಪೊಲೀಸರ ಅರೆಸ್ಟು ಮತ್ತು ಈ ಚಿತ್ರಹಿಂಸೆ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಪೊಲೀಸ್ ರಾಜ್ಯ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಸಿಟಿ ರವಿಯವರ ಜೊತೆಗೆ ನಡ್ಕೊಂಡಿರುವಂಥದ್ದನ್ನ ಸುದೀರ್ಘವಾಗಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಮತ್ತು ಲಾಠಿ ಚಾರ್ಜ್ನಲ್ಲಿ ಹಿರಿಯ ಅಧಿಕಾರಿಗಳೇ ಲಾಠಿ ಹಿಡಿದು ಪ್ರಚೋದನೆ ಇಲ್ಲದಂತಹ ಸಂದರ್ಭದಲ್ಲಿ ಲಾಠಿ ಮಾಡುವ ಎರಡೂ ಕೂಡ ಇದು ವಿಚಾರಣೆ ಆಗಬೇಕು. ಹಿರಿಯ IPS ಅಧಿಕಾರಿಗಳು ಕಾನ್ಸ್ಟೇಬಲ್ ತರ ನಡ್ಕೊಳ್ತಾ ಇದ್ದಾರೆ. ಇದು ಬಹಳ ದುರ್ದೈವ. ಕರ್ನಾಟಕದ ಪೊಲೀಸರಿಗೆ ಬಹಳ ದೊಡ್ಡ ಒಳ್ಳೆಯ ಹೆಸರಿದೆ, ದಕ್ಷ ಪೊಲೀಸ್ ಪಡೆ ಅನ್ನುವಂಥ ಹೆಸರಿದೆ. ಅದಕ್ಕೆ ಮಸಿ ಬೆಳೆಯುವಂಥ ರೀತಿಯಲ್ಲಿ ಈ ಸರ್ಕಾರ ಪೊಲೀಸರು ನಡೆಸ್ಕೊಳ್ತಾ ಇದೆ, ಅತ್ಯಂತ ಖಂಡನೀಯ. ಉತ್ತರ ಕರ್ನಾಟಕದ ಅಭಿವೃದ್ಧಿ, ಅದು ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಘಟಪ್ರಭಾ, ಮಲಪ್ರಭಾ, ಮಹದಾಯಿ, ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಬರಬೇಕಾಗಿರುವಂತಹ ಕೈಗಾರಿಕೆಗಳ ಬಗ್ಗೆ ಇರ್ಬೋದು, ಅಥವಾ ರೋಡು ಮತ್ತು ರೈಲಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರ್ಬೋದು, ಯಾವುದೂ ಕೂಡ ಸರಿಯಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತು ಹಲವಾರು ವಿಚಾರಗಳು ಕೆಲವು ಶಾಸಕರು ಎತ್ತುವಂಥ ಪ್ರಯತ್ನ ಮಾಡಿದರು. ಕಬ್ಬು ಬೆಳೆಯುವಂಥ ರೈತರದು, ಸಕ್ಕರೆದು ಎಲ್ಲ ಎತ್ತುವಂಥ ಪ್ರಯತ್ನ ಮಾಡಿದ್ರು ಕೂಡ ಯಾವ ಮಂತ್ರಿನೂ ಕೂಡ ಗಂಭೀರವಾಗಿ ಪರಿಗಣಿಸಿ ಉತ್ತರವನ್ನು ಕೊಡಲಿಲ್ಲ. ಪ್ರತಿಪಕ್ಷದ ನಾಯಕರು ಎಲ್ಲ ನಿಭಾಯಿಸಿದ್ದಾರೆ, ಆದರೆ ಸರ್ಕಾರ ಸ್ಪಂದನೆ ಮಾಡಬೇಕಲ್ಲ. ಅಲ್ಟಿಮೇಟ್ಲಿ ಅವರು ಹಲವಾರು ವಿಚಾರಗಳನ್ನು ಎತ್ತಿದ್ದಾರೆ. ಉತ್ತರ ಕರ್ನಾಟಕದ ವಿಚಾರವನ್ನೂ ಎತ್ತಿದ್ದಾರೆ, ಜನರಿಗೆ ಆಗ್ತಿರುವಂಥ ಅನ್ಯಾಯವನ್ನೂ ಎತ್ತಿದ್ದಾರೆ. ಹೊರಗಡೆ ಲಾಠಿ ಚಾರ್ಜ್ ಅದನ್ನು ಕೂಡ ಎತ್ತಲೇಬೇಕಾಗುತ್ತೆ, ಅದನ್ನು ಕೂಡ ಎತ್ತಿದ್ದಾರೆ. ಆದರೆ ಸರ್ಕಾರ ಸ್ಪಂದನೆ ಮಾಡದಿದ್ರೆ ಏನು ಪ್ರಯೋಜನ? ಸರ್ಕಾರ ಇದರ ನೇತೃತ್ವ ವಹಿಸಿ ಸ್ಪಂದನೆಯನ್ನು ಮಾಡುತ್ತೆ. ಪ್ರತಿಭಟನೆಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಹೋದಾಗ, ಸಮಸ್ಯೆಗಳ ಪರಿಹಾರ ಮಾಡ್ತಾ ಹೋದಾಗ ಅಲ್ಲಿ ಅಭಿವೃದ್ಧಿಯನ್ನು ನೋಡಕ್ಕೆ ಸಾಧ್ಯ ಇದೆ. ಸಕಾರಾತ್ಮಕವಾಗಿ ಯಾವುದೇ ಒಂದು ಬೇಡಿಕೆಯನ್ನ, ಪ್ರತಿಭಟನೆಯಲ್ಲಿರ್ಬೋದು, ರೂಪದಲ್ಲಿರ್ಬೋದು, ಯಾವುದೇ ಬೇಡಿಕೆ ಸಕಾರಾತ್ಮಕವಾಗಿ ಸರ್ಕಾರ ತೆಗೆದುಕೊಂಡಾಗ ಅದಕ್ಕೆ ಪರಿಹಾರ ಸಿಗ್ತದೆ. ಸುಮಾರು 15,000 ಕೋಟಿಗಿಂತ ಹೆಚ್ಚು ಬಜೆಟ್ ಅಲ್ಲಿ ತೆರಿಗೆ ಮಾಡಿದ್ರು. ಈಗ ಬಜೆಟ್ ನಂತರ ಬೇರೆ ಬೇರೆ ರೀತಿಯಲ್ಲಿ ಬಜೆಟ್ನಲ್ಲಿ ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಸ್ಟ್ಯಾಂಪ್ ಡ್ಯೂಟಿ,
ಎಕ್ಸೈಸು ಎಲ್ಲದಲ್ಲೂ ಟ್ಯಾಕ್ಸ್ ಮಾಡಿದ್ರು. ಈಗ ಅದ ನಂತರ ಮತ್ತೆ ಬೇರೆ ಬೇರೆ ಇದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆಯಾಗಿತ್ತು. ಅಧಿವೇಶನದ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕರು ನಡ್ಕೊಂಡಂತ ರೀತಿ ಹೇಗಿತ್ತು ಅಂದ್ರೆ, ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಇಂದ ಹಿಡಿದು ಕೊನೆಗೆ ಒಬ್ಬ ಪ್ರಭಾವಿ ಶಾಸಕನನ್ನ ಅಂದ್ರೆ ಪರಿಷತ್ ಸದಸ್ಯರನ್ನ ಬಂಧಿಸಿ ಅವರನ್ನ ಚಿತ್ರ ಹಿಂಸೆ ಕೊಟ್ಟು ಅವರ ವ್ಯಾಪ್ತಿ ಮೀರಿ ಅವರು ನಡ್ಕೊಂಡಂತ ರೀತಿಯನ್ನ ಉಲ್ಲೇಖಿಸಿ ಬಸವರಾಜ ಬೊಮ್ಮಾಯಿ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾ, ಈಗಾಗಲೇ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವಿನ ಈ ಗಲಾಟೆ ವಿಚಾರ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ಆದಂತ ಬೆಳವಣಿಗೆ ಹಾಗೂ ಸಿ.ಟಿ. ರವಿ ಅವರ ಬಂಧನದ ವಿಚಾರದಲ್ಲಿ ಸರ್ಕಾರ ನಡ್ಕೊಂಡಂತ ರೀತಿ, ಎಲ್ಲೋ ಒಂದ್ ಕಡೆ ದುರಾಡಳಿತ, ತಮ್ಮದೇ ಆದ ಅಧಿಕಾರದ ದರ್ಪವನ್ನು ಮೆರಿತಾ ಇದ್ದಾರೆ ಅಂತ ಹೇಳಿ ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆರೋಪವನ್ನು ಏನ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ರೇಣುಕಾ. ವಿಜಯ್ ಭಾಸ್ಕರ್, ಏನು ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನ ನಡೆದು 3 ದಿನಗಳು ಕಳೆದ್ರೂ ಕೂಡ ಮುಗಿದಾದ್ಮೇಲೂ ಕೂಡ ಈಗಾಗ್ಲೇ ಮತ್ತೆ ಏನು ಆಡಳಿತ ಮತ್ತೆ ವಿಪಕ್ಷಗಳ ಮಧ್ಯೆ ವಾಗ್ಯುದ್ಧ ಜೋರಾಗಿನೇ ನಡೀತಾ ಇದೆ. ಏನು ಈಗಾಗ್ಲೇ ಕೂಡ ಪ್ರಮುಖವಾಗಿ ಪಂಚಮಸಾಲಿ ಹೋರಾಟ ಏನು ಮೀಸಲಾತಿಗಾಗಿ ಸಾಕಷ್ಟು ಹೋರಾಟ ಮಾಡಿತ್ತು. ಅದಾದ ನಂತರ ಏನು ಸಿ.ಟಿ. ರವಿ ಅವರು ಸಚಿವರ ಬಗ್ಗೆ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅನ್ನುವಂತಹ ಘಟನೆಗಳು ಕೂಡ ನಡೀತು. ಈ ಒಂದು ವಿಚಾರಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಮತ್ತೆ ಕಾರ್ಯನಿರ್ವಹಿಸಿದಂತ ಪೊಲೀಸರು ಕೂಡ ಎಲ್ಲ ಒಂದ್ ಕಡೆ ಸರ್ಕಾರ ಬಹುಮಾನ ಘೋಷಣೆ ಮಾಡೋದ್ರಿಂದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಕೆರಳಿ ಕೆಂಡದಂತಾಗಿದ್ರು. ಇದರ ವಿರುದ್ಧವಾಗಿಯೂ ಕೂಡ ಶಾಸಕರಾದಂತಹ ಯತ್ನಾಳ್ ಸೇರಿದಂತೆ ಜೆಡಿಎಸ್ ನ ಒಂದಿಷ್ಟು ನಾಯಕರು ಕೂಡ ಸಾಕಷ್ಟು ಕಿಡಿಯನ್ನು ಕೂಡ ಕಾರಿರುವಂತದ್ದು. ಅದೇ ರೀತಿಯಾದಂತ ಕೂಡ ಈಗಲೂ ಕೂಡ ಸಂಸದರು ಮತ್ತೆ ಮಾಜಿ ಸಿಎಂ ಆದಂತಹ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸರ್ಕಾರದ ವಿರುದ್ಧ ಈಗಾಗ್ಲೇ ಮತ್ತೊಮ್ಮೆ ಕಿಡಿಕಾರಿರುವಂತದ್ದು. ಏನು ಬೆಳಗಾವಿ ಆ ಒಂದು ಪ್ರದೇಶದಲ್ಲಿ ಅಧಿವೇಶನವನ್ನು ಮಾಡಲಾಗುತ್ತೆ, ಅದು ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗದ ಜನತೆಗಾಗಿ ಮತ್ತು ಆ ಒಂದು ಭಾಗದ ಅಭಿವೃದ್ಧಿ ಕೆಲಸಗಳಿಗಾಗಿ ಈ ಒಂದು ಅಧಿವೇಶನವನ್ನು ಕೂಡ ಪ್ರತಿ ಬಾರಿಯೂ ನಡೆಸಲಾಗುತ್ತೆ. ಅಲ್ಲಿ ಇರ್ತಕ್ಕಂಥ ನೀರಾವರಿ ಸಮಸ್ಯೆ ಇರ್ಬೋದು, ಅಭಿವೃದ್ಧಿ ವಿಚಾರಗಳಿರ್ಬೋದು, ಬೇರೆ ರೀತಿಯಾದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಹಾಕ್ಬೇಕು, ಏನೆಲ್ಲ ಕುಂದುಕೊರತೆಗಳಿದಾವೆ, ಏನೆಲ್ಲ ಮೂಲ ಸೌಕರ್ಯ ಒದಗಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಅಧಿವೇಶನವನ್ನು ಕೂಡ ಅಲ್ಲಿ ಪ್ರಮುಖವಾಗಿ ಮಾಡಲಾಗುತ್ತೆ. ಆದ್ರೆ ಈ ಬಾರಿ ನಡೆದಂತಹ ಒಂದು ಅಧಿವೇಶನದಲ್ಲಿ ಬರೀ ಲಾಠಿ ಚಾರ್ಜ್, ಕೋಲಾಹಲ ಮತ್ತೆ ಏನು ಪ್ರಮುಖವಾಗಿ ಸಿ.ಟಿ. ರವಿ ಅವರನ್ನು ಅರೆಸ್ಟ್ ಮಾಡಿ ಒಂದು ಪೊಲೀಸ್ ಠಾಣೆಯಿಂದ ಮತ್ತೊಂದು ಪೊಲೀಸ್ ಠಾಣೆಗೆ ಅವರನ್ನ ರಾತ್ರಿ ಇಡೀ ರವಾನೆ ಮಾಡ್ತಾನೆ ಇದ್ರೆ ಈ ಒಂದು ಘಟನೆಯಿಂದ ಕೂಡ ಸಾಕಷ್ಟು ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನ ನಾಯಕರು ಕೂಡ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಒಂದು ಏನು ಬೆಳಗಾವಿಯಲ್ಲಿ ಒಂದು ಅಧಿವೇಶನವನ್ನು ಈಗಾಗ್ಲೇ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ವಿಪಕ್ಷಗಳು ಕೂಡ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾದಂತಹ ಉತ್ತರ ಕರ್ನಾಟಕದ ಭಾಗದ ಒಂದಿಷ್ಟು ಸಮಸ್ಯೆಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ನೀರಾವರಿ ಸಮಸ್ಯೆಗಳನ್ನು ಕೂಡ ಸದನದಲ್ಲಿ ಚಾಟಿ ಬೀಸುವ ಮುಖಾಂತರ ಆಡಳಿತ ಪಕ್ಷದ ನಾಯಕರಿಗೆ ಸಾಕಷ್ಟು ಒಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಆದ್ರೂ ಎಲ್ಲೂ ಕೂಡ ಸರ್ಕಾರದಿಂದ ಇರ್ಬೋದು ಅಥವಾ ಸಂಬಂಧಪಟ್ಟ ಸಚಿವರಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಕೇವಲ ಮೇಲ್ನೋಟಕ್ಕಷ್ಟೇ ಆ ಒಂದು ಭಾಗದಲ್ಲಿ ಈ ಒಂದು ಅಧಿವೇಶನವನ್ನು ನಡೆಸ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಯಾರೆಲ್ಲ ಹೋರಾಟ ಮಾಡ್ತಾರೆ ತಮ್ಮ ಒಂದು ಹಕ್ಕಿಗಳಿಗಾಗಿ, ಆ ರೀತಿ ಅದರ ವಿರುದ್ಧವಾಗಿ ಈ ಒಂದು ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ತಮ್ಮ ವಿರುದ್ಧವಾದಂತಹ ಈ ರೀತಿಯಾದಂತಹ ಒಂದು ದುರಾಡಳಿತವನ್ನು ಕಾಂಗ್ರೆಸ್ ಸರ್ಕಾರ ತೋರಿಸ್ತಿದೆ ಅಂತೇಳಿ ಇದೀಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ರೇಣುಕಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಇಲ್ಲಿ ಸರ್ಕಾರ ಈ ರೀತಿ ನಡ್ಕೊಂಡಂಥ ರೀತಿ ಏನಿದೆ ಇದು ಸಾರ್ವಜನಿಕ ಹಿತವನ್ನು ಕಾಪಾಡುವಂಥ ಆಡಳಿತ ಅಲ್ಲ, ಹೀಗೆಲ್ಲ ಕೂಡ ಏನು ದುರಾಡಳಿತವನ್ನು ಮಾಡಬಾರ್ದು, ದೌರ್ಜನ್ಯವಾದಂಥ ಆಡಳಿತ ಆಗತ್ತಿದು ಅಂತ ಹೇಳಿ ಆಡಳಿತ ಪಕ್ಷದ ವಿರುದ್ಧ ಕುಟುಕಿದ್ದಾರೆ.